ನೀವು ಏನನ್ನ ಕೊಡ್ತೀರೋ ಅದೇ ನಿಮಗೆ ತಿರ್ಗಾ ಸಿಗುತ್ತೆ. ಇದೇ ಯೂನಿವರ್ಸ್ ರೂಲ್ಸ್. ಬಟ್ ಕೆಲವೊಂದು ಸಲ ನಿಮ್ಗೆ ಅನ್ಸುತ್ತಾ, ನಾನು ಎಷ್ಟೇ ಒಳ್ಳೆಯದನ್ನು ಮಾಡಿದ್ರು ನನಗೆ ಬರೋದು ಮಾತ್ರ ಕೆಟ್ಟದೇ ಬರ್ತಿದೆ ಅಂಥೇಳಿ. ಒಂದು ಎಕ್ಸಾಂಪಲ್ ಹೇಳ್ತೇನೆ. ಈಗ ಒಂದು ಬಿಳಿ ಹಾಳೆ ಇದೆ, ನಡುವಲ್ಲಿ ಒಂದು ಕಪ್ಪು ಚುಕ್ಕೆ ಇಟ್ಟು ನೀವು ಯಾರ ಹತ್ರ ಅದು ಹೋಗಿ ತೋರಿಸಿ, ನಿಮ್ಗೆ ಏನು ಕಾಣ್ತಿದೆ ಅಂತ ಕೇಳಿದ್ರೆ ಆಬ್ವಿಯಸ್ಲಿ ಅವರೆಲ್ಲ ಹೇಳ್ತಾರೆ ಕಪ್ಪು ಚುಕ್ಕೆ ಕಾಣಿಸ್ತಿದೆ. ಯಾರೊಬ್ಬರು ನನಗೆ ಬಿಳಿ ಹಾಳೆ ಕಾಣಿಸ್ತಿದೆ ಅಂತ ಹೇಳೋದೇ ಇಲ್ಲ. ಯಾಕೆ? ನಾವು ಮನುಷ್ಯರೇ ಹಾಗೆ. ವಿ ಟೆಂಡ್ ಟುವರ್ಡ್ಸ್ ನೆಗೆಟಿವಿಟಿ. ನಮಗೆ ನಮ್ಮ ಪ್ರಾಬ್ಲಮ್ಸ್, ಕಷ್ಟಗಳು ಮಾತ್ರ ಫಸ್ಟ್ ಎದ್ದು ಕಾಣಿಸುವಂಥದ್ದು. ನಿಮಗೆ ಒಂದು ಕೆಟ್ಟ ವಿಷಯ ನಡೀತು, ಅದಕ್ಕಿಂತ ಮುಂಚೆ 1000 ಒಳ್ಳೆ ವಿಷಯಗಳು ಆಗಿರುತ್ತೆ. ಬಟ್ ಅದರ ಕಡೆ ನಮ್ಮ ಗಮನ ಕೂಡ ಹೋಗಿರಲ್ಲ. ಬಟ್ ಅದೇ ಒಂದು ಕೆಟ್ಟ ವಿಷಯ ಆಯಿತು ಅಂತ ಹೇಳ್ಬೇಕಾದ್ರೆ, ಅಯ್ಯಯ್ಯೋ ನಂಗೆ ಕೆಟ್ಟ ವಿಷಯ ಆಯಿತು ಅಂತ ಹೇಳ್ಬಿಟ್ಟು ಆರ್ಭಟ ಮಾಡ್ತೇವೆ. ನಂಗೆ ಯಾವಾಗಲೂ ಇದೇ ಆಗೋದು, ನನಗೆ ಯಾವಾಗಲೂ ಇದೆ, ನನ್ನ ಗ್ರಾಚಾರನೇ ಇಷ್ಟು ಅಂತ ಇಷ್ಟು ಮಾಡ್ತೇವೆ. ಯೂನಿವರ್ಸ್ ಏನು ಅಂದ್ಕೊಳ್ಳುತ್ತೆ, ನಾನು ಇಷ್ಟು ಒಳ್ಳೆ ವಿಷಯ ಕೊಟ್ಟೆ ಬಟ್ ಅವ್ನು ರಿಯಾಕ್ಟೇ ಮಾಡಿಲ್ಲ. ಬಟ್ ಒಂದೇ ಒಂದು ಕೆಟ್ಟ ವಿಷಯ ಕೊಟ್ಟೋದಕ್ಕೆ ಅವನು ಇಷ್ಟು ರಿಯಾಕ್ಟ್ ಮಾಡ್ತಿದ್ದಾನೆ ಅಂದರೆ ಮೇ ಬಿ ಅವನಿಗೆ ಕೆಟ್ಟದ್ದು ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ ಅಂತ ಇನ್ನೂ ಜಾಸ್ತಿ ಕೆಟ್ಟದೇ ಕೊಡ್ತಾನೆ ತಾನೆ. ಅಯ್ಯೋ ನನಗೆ ಕೆಟ್ಟದೇ ಆಗುತ್ತೆ ಅಂತ ನೀವೇ ಕೆಟ್ಟದನ್ನು ಮಾಡಿಸ್ಕೊತಿದ್ದೀರಾ ತಾನೆ. ಅದಕ್ಕಿಂತ ಬದಲಾಗಿ ನಿಮ್ಮ ಲೈಫಲ್ಲಿ ಒಂದು ಒಳ್ಳೆ ವಿಷಯ ನಡೀತು ಅಂತ ಹೇಳಬೇಕಾದ್ರೆ, ವಾವ್ ನನಗೆ ಒಳ್ಳೆಯದಾಯಿತು, ನನಗೆ ಒಳ್ಳೆ ವಿಷಯ ನಡೀತು, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿ ಅದನ್ನು ಸೆಲೆಬ್ರೇಟ್ ಮಾಡಿದ್ರೆ ನಿಮಗೆ ಇನ್ನೂ ತುಂಬ ಒಳ್ಳೆ ವಿಷಯಗಳು ಬರ್ತದೆ ಅಂತ ನಿಮಗೆ ಅನ್ನಿಸ್ತಿಲ್ವಾ? ಸೊ ನಿಮ್ಮ ಲೈಫ್ನ ಚೇಂಜ್ ಮಾಡೋದು ನಿಮ್ಮ ಕೈಯಲ್ಲಿದೆ.